ಲಾಂಛನವ ಮೆರೆದು ಸ್ವರ್ಗಾಸನಕ್ಕೆ ಸರಿವೋಲುವಂತಿರೇ ಮಾವ ಉರುಗಲಾಂಛನವ ಮೆರೆಗು ಸ್ವರ್ಗಾಸನಕ್ಕೆ ಸರಿವೋಲುವಂತಿರೇ ಕುರುಕುಂಬಿನಿಯರ ಕಾರ್ತಸ್ವರ ಸಂಪನ್ನ ದೀಪ್ತಿ ಮಕುಟಮರ್ಧನಗೆ ಕುರುಕುಂಬಿನಿಯರ ಕಾರ್ತಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಗೆ ದುರೋದರ ನಿಪುಣ ನಿರ್ಜರೇಲ್ದನಿಗೆ ಸುರಸಿಂಧೂ ತನಯ ಗುರುವಲ್ಯ ವಿನಯ ಬಲರ ಬೆರಬಸು ಕಥೆ ಇದರೆಯೊಳು ಬಲ ಬಳಿರ ಬಲು ಸಾಗಸದಿಂದ ಬಲರ ಮೆರಬೆಸು ಕಥೆ ಇದರೆಯೊಳು ಬಲ ಬಳಿರ ಬಲು ಸಾಗಸದಿಂದ ಬಲರ ಮೆರಬೆಸು ಕಥೆ ವೀರಗಣದೊಳು ದೊಲಗಣ ಬೆಡಿಸಿ ವೀರ ಧೀರರೊಳು ಘನ ಗುಣ ನೆನೆಸಿ ಸಾರಚರಿತ ಸಾಮ್ರಾಜನ ಸಿರಿಯ ವೀರ ಧೀರರೊಳು ಘನ ಗುಣ ನೆನೆಸಿ ಸಾರಚರಿತ ಸಾಮ್ರಾಜನ ಸಿರಿಯ ನಿರುತವು ಧರೆಯಲಿ ಅರುಷದಿ ಬಾಳ್ವೆ ನಿರುತದಿ ಅರುಷದಿ ಧರೆಯೊಳು ಬಾಳ್ವೆ ನಿರುತದಿ ಅರುಷದಿ ಧರೆಯೊಳು ಬಾಳ್ವೆ ಬಲರ ಮೆರಬೆಸು ಕದೆ ಇದರೆಯೊಳು ಬಲ ಬಲಿರವಳು ಸಾಹಸದಿಂದ ಬಲರ ಮೆರಬೆಸು ಕದೆ ಭೀಷ್ಮ ದ್ರೋಣ ಶಕುನಿ ಕರ್ಣ ಭೀಷ್ಮ ದ್ರೋಣ ಶಕುನಿ ಕರ್ಣ ದುಶ್ಯಾಸನರ ಬೆಂಬಲಯನಗೆ ದುಶ್ಯಾಸನರ ಬೆಂಬಲಯನಗೆ ಪರಿಪರಿವಿದನಲ್ಲಿ ಅರುಷದಿ ಬಾಳ್ವೆ ಪರಿಪರಿವಿದನಲ್ಲಿ ಅರುಷದಿ ಬಾಳ್ವೆ ಪರಿಪರಿವಿದದಲ್ಲಿ ಅರುಷದಿ ಬಾಳ್ವೆ ಬಲರ ಮೆರಬೆಸು ಗತಿ ಇದರೆಯೊಳು ಬಲ ಬಳಿರವಳು ಸಾಹಸದಿಂದ ಬಲರ ಮೆರಬೆಸು ಕದೆ ಸಾರಿ ಭುಜಬಲ ಪರಗಮ ಬೀರಿ ಭುಜಬಲ ಪರಗಮ ಮೈ ಸಾರಿ ಭುಜಬಲ ಪರಗಮ ಬೀರಿ ಘನ ಮುದವದು ನಾಂತಾಳಿ ಹಠ ಮಾಡಿ ಅರಿಗಳ ದಳಗಳ ಬಲಗಳ ಮುರಿವೆ ಅರಿಗಳ ದಳಗಳ ಬದಗಳ ಮುರಿವೆ ಅರಿಗಳ ದಳಗಳ ಬೊಳಗಳ ಮುರಿವೆ ಬಲರ ಮೆರಬೆಸು ಗದೆ ಇದರೆಯೊಳು ಬಲ ಬಳಿರೆ ಬಲು ಸಾಹಸದಿಂದ ಬಲರ ಮೆರಬೆಸು ಗದೆ ಬಲರ ಮೆರಬೆಸು ಗದೆ ಬಲರ ಮೆರಬೆಸು ಗದೆ ತಾತ ಪಿತಾಮಹ ಕೇಳಿದಿರ ಈ ದಿನ ಒಂದು ವಿಚಿತ್ರ ವೃತ್ತಾಂತವನ್ನು. ಆ ಪಾಂಡವರು ಅನಾಗರಿಕರಂತೆ ಅರಣ್ಯ ರೋದನೆಗೈಯುತ್ತ ಈಗ ನಮ್ಮ ಬಳಿ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವರಂತೆ. ನೋಡಿದಿರಾ ಅವರ ಎಷ್ಟು ಪೌರುಷ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ತಾತ, ಯುದ್ಧವೇ? ನನ್ನೊಂದು ಬಳಿ 11 ಅಕ್ಷೋಹಿಣಿ ಸೈನ್ಯವೂ ಇರುವುದು.
ಅದರ ಹಿಡಿತಕ್ಕೆ ಸಿಕ್ಕಿದವರು ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜು ಗಜ್ಜಾಗುವರು. ಸಹೋದರ ದುಶ್ಯಾಸನ, ಪ್ರಾರಂಭಿಸಲು ಆ ಸರಿಯಾದ ಕರ್ಮೋಪದೇಶಕನಾರು? ಏಕೆ? ನಮ್ಮ ಅಂಗಾಧಿಪತಿಯಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅದರ ಚಿಂತೆ ನಮಗೇಕೆ? ಯೋಚಿಸಿ ನೋಡಿ. ನಾನು ಗಾಂಗೆಯನೊಡನೆ ಪ್ರಾರ್ಥಿಸುವೆನು. ಯುದ್ಧವೆಂಬ ಕಾಗಿ ತಪ್ಪಿದ ಮೇಲೆ ಅದು ರಕ್ತ ಪ್ರವಾಹದಿಂದಲೇ ಮತ್ತು ಅವರಿಂದಲೂ ಆಲಿಸಲು ಸಾಧ್ಯವಿಲ್ಲ ದುರ್ಯೋಧನ. ಲೋಕ ವಿಮತಕ್ಕೆ ವಿರುದ್ಧವಾದ ಕಾರ್ಯವನ್ನು ಆಚರಿಸಿ ಕೆಡಬೇಡ. ಅಗ್ರಜ, ಪಾಂಡವ ಪಕ್ಷಪಾತಿಗಳಲ್ಲ, ಧರ್ಮದ ಪಕ್ಷಪಾತಿಗಳೆಂದು ತಿಳಿ. ಜೈ ಜೈ ಯದುಪತಿ. ಯಾರು? ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವರೆ? ಪುರುಷೋತ್ತಮನು ಸಭೆಗೆ ಬರ್ತಿರುವರೆ? ಯಾರು? ಶ್ರೀಕೃಷ್ಣನು ಬರುತ್ತಿರುವನೆ? ಬರಲಿ. ಅವನು ಯಾರಿಗೆ ಪುರುಷೋತ್ತಮನು? ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಹೋಗಿ ಆ ವಿದುರನ ಮುರುಕು ಜೋಪಡಿಗೆ ಆಶ್ರಯಿಸಿದಂತೆ. ಎಷ್ಟೇ ಆದರೂ ಗೊಲ್ಲ ಬುದ್ಧಿಯಲ್ಲಿ ಓದಿತು. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನು. ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ. ವಿದುರ, ಚಕ್ರವರ್ತಿಯಾದ ನಾನು ಅರ್ಧ ರಾಜ್ಯವನ್ನು ಕೊಡಬೇಕೋ ಇಲ್ಲವೋ ಎಂದು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗುವುದಿಲ್ಲ. ಸಾಕು ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ಯೋಚಿಸಿ ನೋಡು. ವಿದುರನಿಂದ ಪರಿವರ್ತನಾದ ಚಕ್ರವರ್ತಿಗೆ ನೀತಿ ವಚನವು ಅನುಚಿತವೇ? ದುರ್ಯೋಧನ, ನಿನಗೆಲ್ಲ ಕೇಳುಗಾಲವು ಸಮೀಪಿಸುತ್ತಿರುವುದು. ರೋಗಿಗೆ ಅಪತ್ಯ ಸತ್ಯವು ಎಂದಿಗೂ ವಿದುರ, ಸಹೋದರ ದುಶ್ಯಾಸನ, ಅಗ್ರಜ, ಈ ವಿದುರನು ಸಭೆಯನ್ನು ಅರಿಯದೆ ಮಾತನಾಡುತ್ತಿರುವನು. ಸಭೆಯಿಂದ ಹೊರಗೆ ತಳ್ಳು. ನುಡಿದೆಯ ಜ್ಞಾನ ರೈತರದೇ, ಪಾನ ಮತ್ತನಂತೇನು ನುಡಿದೆಯ ಜ್ಞಾನ ರೈತರದೇ, ಪಾನ ಮತ್ತನಂತೇನು ನುಡಿದೆಯ ಜ್ಞಾನ ರೈತರದೇ. ಕರೆಯದ ಕುರು ಸಭೆಗೆ ಆಗಮಿಸೆಯಾದರೂ ಕುರು ಸಾಮ್ರಾಟನ ಜರಿಯುವಂತಾದೆಯ. ಕರೆಯದ ಸಭೆಗ ಗಮಿಸಿದೆಯಾದರೂ ಕುರು ಸಾಮ್ರಾಟನ ಜರಿಯುವಂತಾದ. ಯಾರವತ್ತಾಸೆಯಿಂದ ಲೋಪ ವೀರ ಕೌರವೇ ಹೊರ ಜರಿದು. ಯಾರವತ್ತಾಸೆಯಿಂದ ಲೋಪರಿ ವೀರ ಕೌರವೇಶ್ವರ ಜರಿದು. ದರ್ಪದ ಮಾತುಗಳನ್ನಾಡುವೆಯೋ ಅಪ್ಪಳಿಸುವ ಈ ಕಥಾದಂಡ. ಏನು ನುಡಿದೆಯ ಜ್ಞಾನ ರೈತರದೇ, ಓನ ಮತ್ತನಂತೇನು ನುಡಿದೆಯ ಜ್ಞಾನ ರೈತರದೇ. ಅಲವೆಲವೋ ವಿದುರ, ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕುಳಿತುಕೊಳ್ಳಲಾರದ ಮನಬಂತೆ ಮಾತಾಡುತ್ತಿರುವೆ ಆ ದ್ರೋಹಿ. ಕೂಡಲೇ ಸಭೆಯನ್ನು ಬಿಟ್ಟು ಆಚೆಗೆ ಹೊರಡು, ಇಲ್ಲವಾದರೆ ಸಭೆಯಿಂದಲೇ ಆಚೆಗೆ ಹೊರದೂಡಬೇಕಾದಿತ್ತು. ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳಿಯೋಡಿಸುವಂತ ಸಾಮರ್ಥ್ಯ ಉಂಟಾಯಿತು ನಿನಗೆ. ಹೇಳಿದರೆ ಕೇಳು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಜರಿದಾಡುತ್ತಿರುವ ನಿನ್ನ ನಾಲಿಗೆ ಸೀಳಿ ಹೋಗಬಾರದೆ. ನಿನ್ನ ದುರ್ಬುದ್ಧಿಯನ್ನು ಎಂದಾದರೊಂದು ದಿನ ಸರಿಪಡಿಸಿಕೊಳ್ಳುವೆ ಎಂದು ನಾನು ತಿಳಿದಿದ್ದೇನೆ. ಅದು ನಿನ್ನಿಂದ ಸಾಧ್ಯವಿಲ್ಲ. ಹೇಳುವನು ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹಾರಿಸಿ ಕೊಲ್ಲುವಾಗ ಕಾಪಾಡಬೇಕೆಂದು ಇದುವರೆಗೂ ಈ ಬಿಲ್ಲನ್ನು ಇಟ್ಟುಕೊಂಡಿದ್ದೆನು. ಇನ್ನು ಮುಂದೆ ಇದರಿಂದ ಯಾವ ಪ್ರಯೋಜನವಿಲ್ಲ. ಇದೋ ನಿನ್ನ ಎದುರಿನಲ್ಲಿ ಮುರಿದು ಬಿಸಾಡಬೇಕು. ಪ್ರಮೋದವಾಯಿತು. ಸುಯೋಧನ, ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈತನು ಧನುರ್ಧಾರಿಯಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸತಕ್ಕ ವೀರರಾರಿದ್ದರು. ಇದು ರಾಜಸಭೆಗೆ ಧಿಕ್ಕಾರವಲ್ಲವೇ? ಈ ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ಎದುರುವೆಯ? ಇವನು ಎಂದಾದರೂ ಬಿಲ್ಲನ್ನು ಹಿಡಿದು ರಣರಂಗದಲ್ಲಿ ಯುದ್ಧವನ್ನು ಮಾಡಿರುವನೇ? ಈಗ ಎಲ್ಲರೂ ಕೇಳಿ. ದ್ಯೂತನಾಗಿ ಬರುತ್ತಿರುವ ಕೃಷ್ಣನನ್ನು ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಅವರು ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದೀತು. ಸಹೋದರ ದುಶ್ಯಾಸನ,
ಅಗ್ರಜ, ನಮ್ಮ ಸೈನ್ಯದ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧಪಡಿಸಿರುವೆಯಾ? ಓಹೋ, ಸಿದ್ಧಪಡಿಸಿರುವೆನು. ಹಾಗಾದರೆ ಶ್ರೀಕೃಷ್ಣನು ಬರುವಾಗ ನಾನು ಇದನ್ನೇ ನೋಡಿಕೊಂಡು ಕುಳಿತುಕೊಳ್ಳುತ್ತೇನೆ. ಇಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನು ಈ ದುರ್ಯೋಧನ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೆದ್ದು ನಿಂತು ನಮಸ್ಕರಿಸಿದರೂ ಸಹ ಈತನು ನೋಡಿಯೂ ತಾನು ನೋಡದಂತೆ ಇರುವನಲ್ಲ. ಇರಲಿ, ನಾನು ಭೂಮಿಯನ್ನು ನನ್ನ ಪಾದದಿಂದ ಸ್ಪರ್ಶಿಸಿ ಒತ್ತಿ ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ ಕ್ಷಣಕಾಲ ಜಾಗೃತರಾಗ. ದುರ್ಯೋಧನ, ಛೇ ಛೇ, ನೀನು ದೂತನಾಗಿ ಬಂದ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿ ಬರುತ್ತಿದ್ದನಲ್ಲ. ನಾನು ಸಮರ್ಥನು ಅಸಮರ್ಥನು ಎಂದು ನಮಸ್ಕರಿಸಿರೆಂದು ಹೆಮ್ಮೆ ಪಡಬೇಡ ಕೃಷ್ಣ. ಗೋಪಾಲಕನಾದ ನೀನು ಗೋವುಗಳ ಕಾದದ್ದೂ ಆಯಿತು, ಚೋರತನದಿಂದ ಬಗೆ ಬಗೆಯ ಬೆಣ್ಣೆಗಳ ಮುದ್ದೆಯನ್ನು ತಿಂದದ್ದೂ ಆಯಿತು, ಅನೇಕ ಗೋಪಿಕಾ ಸ್ತ್ರೀಯರನ್ನು ರಮಿಸಿದ್ದೂ ಆಯಿತು. ಈಗ ಪಾಂಡವರಿಗೆ ದ್ಯೂತನಾಗಿ ಬಂದಿರುವ ನೀನು ಬರುವೆ ಎಂದು ಅನೇಕ ಸಾಮಗ್ರಿಗಳನ್ನು ಸಿದ್ಧಪಡಿಸೆಂದು ಕಾದು ಕುಳಿತಿದ್ದೆ. ಆದರೂ ನೀನು ಬಾರಲಿಲ್ಲ. ಹೋಗಲಿ, ಆ ಭೀಷ್ಮ ದ್ರೋಣಾದಿ ಮನೆಗಳಿಗಾದರೂ ಹೋಗಲಿಲ್ಲವಲ್ಲ. ಆಧರಿಸುವವರನ್ನೆಲ್ಲ ಬಿಟ್ಟು ನಿನ್ನ ಗೊಲ್ಲ ಬುದ್ಧಿಯು ಎಲ್ಲಿ ತಾನೇ ಓದೀತು? ಬಂದಿದ್ದಾಯಿತು, ಕುಳಿತುಕೋ. ಕರುಣಾಳು ಕುರುಪು ಪರಾಜೇಶ್ವರ, ಕರುಣಾಳು ಕುರುಪು ಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಪು ಪರಾಜೇಶ್ವರ. रिपु भयंकर रूप मनोहर, रिपु भयंकर रूप मनोहर, चाप विद्येय बल्ल कन्नन परमात्म, रिपु भयंकर रूप मनोहर, चाप विद्येय बल्ल कन्नन परमात्म, सोदर मावन इतदी चतुरा, कौरवेश्वरा सोदर मावन इतदी चतुरा, सोदर मावन इतदी चतुरा, गांधारी देविया प्रीतिय कुवरा,
ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ. 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 ಕರುಣಾಳು ಕುರುಪೂಪರಾಜ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ಕರುಣಾಳು ಕುರುಪೂಪ ರಾಜೇಶ್ವರ. ನೀಲವರ್ಣದ ಚೆಲುವ ನೀಲವರ್ಣದ ಚೆಲುವ ಕೊಳಲನಾದದೆ ಜಗವನೆ ಮರುಳುಗೊಳಿಪ ಕೊಳಲ ನಾದದೆ ಜಗವನೆ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರಿ ಶ್ರೀಕೃಷ್ಣ ಮುರಾರಿ. ನರ್ತಕಿಯರೇ ಕೃಷ್ಣ ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುವೈರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ. ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ. ಇವನಿಗೆ ಸಾಟಿ ಯಾರಿಗರಿಲ್ಲಿ. ಕುರುವೀರ ರಣಧೀರ ಕುರುವೀರ ರಣಧೀರ ಈ ಮಾರ ಶೂರ್ ಕರುಣಾಳು ಕುರುಪೂಪ ರಾಜೇಶ್ವರ. ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಕುರುಪೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಮುರಹರಿಯ ಬಂದ ಮುಖ್ಯ ಉದ್ದೇಶ ಎಂಬುದನ್ನು ಈ ಸಭೆಯಲ್ಲಿ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಗುರುವೃದ್ಧರೇ, ಕೌರವ ಪಕ್ಷೇರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ.
ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ದುರ್ಯೋಧನ, ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇಂದು ಮಿಕ್ಕಂತ ವಿಚಾರ ಆಚಾರಗಳೆಲ್ಲವೂ ಕರ್ತವ್ಯಗಳು ಪ್ರಾಜ್ಞರಾದ ತಮಗೇ ಬಿಟ್ಟಿದ್ದು. ಶಾಂತಿ ಶ್ರೀಕೃಷ್ಣ ಪರಮಾತ್ಮನು ಈ ಸಭೆಯಲ್ಲಿ ನಿರೂಪಿಸಿದ ಕಾರ್ಯನೀತಿಯನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮನು ಈ ಕಾರ್ಯದಲ್ಲಿ ಹೇಳಿದ ಕಾರ್ಯನೀತಿಯನ್ನು ನೀವೆಲ್ಲ ಕೇಳಿದಿರಲ್ಲವೇ? ಅದರಂತೆ ನುಡಿಯಿರೊಂದು ನನ್ನ ನಂಬಿಕೆ. ಹೊಸ ಸುಯೋಧನ, ಏತಕ್ಕೆ ಅನುಜರಳ್ ಬಿಡು ಪಂತ, ಏತಕ್ಕೆ ಅನುಜರಳ್ ಬಿಡು ಪಂತ, ಸಲ್ಲದಿ ವೈರ ಸಾಧಿಸದಿರು ಚಲ, ಸಲ್ಲದಿ ವೈರ ಸಾಧಿಸದಿರು ಚಲ, ಏತಕ್ಕೆ ಅನುಜರಳ್ ಬಿಡು ಪಂತ. ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ, ಜಗವನ್ನು ಪಾಲಿಸೋ ಧರ್ಮದಿ ಮನವಿರಿಸು, ಜಗವನ್ನು ಪಾಲಿಸೋ ಧರ್ಮದಿ ಮನವಿರಿಸು, ಏತಕ್ಕೆ ಅನುಜರಳ್ ಬಿಡು ಪಂತ, ಬಿಡು ಪಂತ, ಬಿಡು ಪಂತ. ಹೊತ್ತ ಸುಯೋಧನ, ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗಬಹುದು. ಆದ್ದರಿಂದ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಬೇಡವಯ್ಯ ಈ ಆಟವ ಸಾಧಿಸಬೇಡ, ಪರಮಾತ್ಮನ ಮನವ ನೀನು ನೋಯಿಸಬೇಡ. ಬೇಡವಯ್ಯ ಈ ಆಟವ ಸಾಧಿಸಬೇಡ, ಪರಮಾತ್ಮನ ಮನವ ನೀನು ನೋಯಿಸಬೇಡ. ಅನುಜರಾದ ನೀವು ಎಲ್ಲ ಸುಖದಿ ಬಾಳಿರೆ, ವೈರಗಳನ್ನು ಬಿಟ್ಟು ನೀವು ಶಾಂತರಾಗಿರೆ. ಅನುಜರಾದ ನೀವು ಎಲ್ಲ ಸುಖದಿ ಬಾಳಿರೆ, ವೈರಗಳನ್ನು ಬಿಟ್ಟು ನೀವು ಶಾಂತರಾಗಿರೆ. ಬೇಡವಯ್ಯ ಈ ಆಟವ ಸಾಧಿಸಬೇಡ, ಪರಮಾತ್ಮನ ಮನವ ನೀನು ನೋಯಿಸಬೇಡ. ಪರಮಾತ್ಮನ ಮನವ ನೀನು ನೋಯಿಸಬೇಡ, ಮನವ ನೋಯಿಸಬೇಡ, ಮನವ ನೋಯಿಸಬೇಡ. ಸುಯೋಧನ, ಭೀಷ್ಮರ ಆದೇಶವು, ಶ್ರೀಕೃಷ್ಣನ ಸಂದೇಶವು ಹಾಗೂ ನನ್ನ ಉದ್ದೇಶವು ಒಂದೇ ಆದುದರಿಂದ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಯಾರದು ಮಾತನಾಡುತ್ತಿರುವುದು? ಓಹೋ ಚಿಕ್ಕಪ್ಪ, ನಡೆಯಲಿ ನಿನ್ನ ಅರಣ್ಯ ರೋದನ. ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ಕಂಡಾಗ ವಿವೇಕವನ್ನು ಹೇಳುವುದು ನಮ್ಮಂತವರ ಹಿರಿಯರ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸಬಹುದು. ಶ್ರೀಕೃಷ್ಣ ಪರಮಾತ್ಮನು ಭೀಷ್ಮ ದ್ರೋಣಾದಿಗಳು ಹೇಳಿದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷ ಕಂಡು ಬರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳೆಂದು ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕ ಕೃಷ್ಣ ಮಹಾನುಭಾವನಾದ ನೀನು
ನಿನ್ನ ದೂತತ್ವವನ್ನು ಸರಿಯಾಗಿಯೇ ಮಾಡಿ ಮುಗಿಸಿದೆ. ಈ ನಿನ್ನ ಮರಳು ಮಾತಿಗೆ ಒಡಂಬಡುವನಲ್ಲ ಈ ಕುರುಚಕ್ರೇಶ್ವರ. ಏದೋ ಕ್ಷುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯವಾದ ಕೊಳಕು ನೀರಲ್ಲ ಕೃಷ್ಣ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ದುರ್ಯೋಧನ, ಯೋಚಿಸು. ಸಾಕು ಮಾಡು ನಿನ್ನ ವಾಕ್ಪುರತ್ವ ಕೃಷ್ಣ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನವೇ? ಭಲೇ ಕೃಷ್ಣ, ಬಹಳ ಚೆನ್ನಾಗಿದೆ ಈ ನನ್ನ ಕಪಟ ನಾಟಕ. ಆಗಲ್ಲ ಹೇಳುವನು ಕೇಳು. ಈ ಕುರುಚಕ್ರೇಶ್ವರನನ್ನು ಸದೆಬಡಿಯಬೇಕೆಂದಲ್ಲವೇ ಆ ನಿನ್ನ ಬಂಡ ಭೀಮ? ಅವನದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನ ಹುಡಿಗೈದು ಭರತ ಖಂಡದಲ್ಲಿ ಧ್ವಜ ಪತಾಕೆಯನ್ನು ಆರಿಸಬೇಕೆಂದಲ್ಲವೇ ನೀವು? ಅವರು ಅದು ದುರಾಶಯ. ನಾನೇ ಸಮರ್ಥರು, ಜಯಶೀಲರೆಂದು ನೀವು ತಿಳಿದುಕೊಂಡಿರುವಿರಿ. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ಯಾರೇನೇ ಹೇಳಿದರೂ ಸರಿ, ಈ ದುರ್ಯೋಧನನ ಹೊರತಾಗಿ ಈ ರಾಜ್ಯವನ್ನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ದ್ವೇಷ ಜ್ವಾಲೆಯೋ ಈ ಯುದ್ಧದ ಬಿರುನುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬೇಸರವು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬೇಸರವು, ಬೇಡ ಬೇಡ ಬೇಸರವು, ಬೇಡ ಬೇಡ ಬೇಸರವು. ಕಾಡು ದೊರೆತದೆ ಕಾಡಿಗೋಗಲಿ, ಬೇಡಲಾಗದಿ ರಾಜ್ಯವದು. ನಾಡು ದೊರೆತದೆ ಕಾಡಿಗೋಗಲಿ, ಬೇಡಲಾಗದಿ ರಾಜ್ಯವನ್ನು. ಭ್ರಷ್ಟ ಪಾಂಡವರ ಬಗ್ಗು ಬಡು ಬೆಟ್ಟಿ ಬೆರೆಯುವೆ ನೆರೆಯೊಳಗೆ. ಭ್ರಷ್ಟ ಪಾಂಡವರ ಬಗ್ಗು ಬಡಿಯುವೆ ಬೆಟ್ಟಿ ಬೆರೆಯುವೆ ನೆರೆಯೊಳಗೆ. ಹೇಳಿ ಪಾಂಡವರ ಕೂಡಿ ಬಾಳು ಬೇಡ ಬೇಡ ಬೇಸರವು, ಬೇಡ ಬೇಡ ಬೇಸರ, ಬೇಡ ಬೇಡ ಬೇಸರವು. ಇಡೀ ಪಾಂಡವ ಸೈನ್ಯ ಸಮುದ್ರವನ್ನೇ ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವೆಂದುತ್ತೀನಿ. ಆ ಬಂಡ ಭೀಮನ ಗುಂಡಿಗೆಯನ್ನು ಸೇರಿ ಹಾಕಲು ಸದಾ ಸಿದ್ಧರಾಗಿರುವುದು ಈ ದುಶ್ಯಾಸನ. ಹೋಗು, ಸಾಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಗೆಯೇ ತೀರದ ಹೊರತು ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ ರಾಜೇಂದ್ರ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದು ಈ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿಯುವಿರೇಕೆ ಮಹಾರಥಿಕರೆಂದೆನಿಸಿ ದುರುಳ ಪಾರ್ಥನ ಶಿರವ ಹರಿಪತನಕ. ಆ ದುರುಳ ಪಾರ್ಥನ ಶಿರವ ಹರಿಪತನಕ ಶಾಂತಿಯೇ ಈ ಅಂಗಾಧಿಪಗೆ. ರಾಜೇಂದ್ರ, ಸಂಧ್ಯೆಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆಲ್ಲ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ,
ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ವೈಯಕ್ತಿಕ ದ್ವೇಷಕ್ಕಾಗಿ ಈ ರೀತಿ ಮಾತನಾಡುವುದು ಸರಿಯೇ? ವಾಸುದೇವ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಅಂಗಾಧಿಪ, ಭಲೆ ನಿನ್ನ ಕಂಠವು ನಿನ್ನ ದರ್ಪದ ನುಡಿಗಳನ್ನ ಆಯ್ತು. ಮಂದಮತಿಗಳ ಮೇರೆ ಮೀರಿತು. ಮತಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು. ಭಾರತ ಭೂಮೇಶ ಜಯಿಸಿ ದುರಾಸ, ಭಾರತ ಭೂಮೇಶ ಜಯಿಸಿ ದುರಾಸ, ಸಮಾನ ಸೌರಸ ರಾಜಿಸುವ ಜುಗೋದ ನಿರಾಕರಿಸದಿರೈ. ಭಾರತ ಭೂಮೇಶ ಜಯಿಸಿ ದುರಾಸ, ಜಯಿಸಿ ದುರಾಸ. ಕರೆಸಿ ಗದಿ ಅನುಜಾತರ, ಕರೆಸಿ ಗದಿ ಅನುಜಾತರ, ಧರೆಯನ್ನಿಟ್ಟು ಖ್ಯಾತಿ ಪಡೆ ಸುಖಿಯಾಗೋ ವೀರ. ಧರೆಯನ್ನಿಟ್ಟು ಖ್ಯಾತಿ ಪಡೆ ಸುಖಿಯಾಗೋ ವೀರ. ವೈರವನೆ ನೀಗಿ ನೀ ಸೈರಣೆಯ ತಾಳೈ. ದುರ್ಯೋಧನ, ವೈರವನೆ ನೀಗಿ ನೀ ಸೈರಣೆಯ ತಾಳೈ. ಭಾಲೈ ಬಲು ಧರ್ಮ ನಿರುತ ಸುಗುಣ ಕರುಣ ಬರುತ್ತ ಹೊರಗುಣ ನೆನೆಸಿ ಮೊರೆಯೈ ದರೆಯ. ಭಾಲೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣ ನೆನೆಸಿ ಮೊರೆಯೈ ದರೆಯ. ಭಾರತ ಭೂಮಿ ಜಯಿಸಿ ದುರಾಸ, ಸಮಾನ ಸೌರ ಸಾಹಸ ರಾಜಿಸುವ ಸಹೋದ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಸ, ಜಯಿಸಿ ದುರಾಸ. ದುರ್ಯೋಧನ, ಗುರುಗಳನ್ನು, ಬಂಧು ಬಾಂಧವರನ್ನು, ಸಹೋದರನು ಒಂದು ಸಾರಿ ದಿಟ್ಟಿಸಿ ನೋಡು. ನಿನ್ನ ವೈಯಕ್ತಿಕ ಶೌರ್ಯಕ್ಕಾಗಿ ಈ ಕುರುಕುಲವನ್ನೇ ಧ್ವಂಸ ಮಾಡಬೇಡ. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಸಲುವಾಗಿ, ನಿನ್ನ ಸಲುವಾಗಿ ಮುಂದೆ ಒದಗಬಹುದಾದಂತಹ ಭೀಕರ ಯುದ್ಧದಿಂದ ಈ ಮಾನವ ಕುಲಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವಾದರೂ ಏನು ಎದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತುಗಳನ್ನು ಕಳೆದುಕೊಂಡಿದ್ದು ಇದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದವರು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ದುರ್ಯೋಧನನನ್ನು ಹೊರತು ಬರ್ತಿದೆ, ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಕೇಳಿ ಛಾತ್ರ ಧರ್ಮ ವಿಹುದೇ ಏಡಿ ಪಾಂಡವರಲ್ಲಿ ಕೃಷ್ಣ. ದುರ್ಯೋಧನ ಭವ, ಛಾತ್ರ ಧರ್ಮ ವಿಹುದೇ ಏಡಿ ಪಾಂಡವರಲ್ಲಿ ರೂಢಿಯೊಳಗ ಬರದಂತು ಶ್ರೇಷ್ಠರದಿ ಪರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ರೂಢಿತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದಲ್ಲವಾ ಅರಿತು ನೀನಿದಲ್ಲವಾ ಭ್ರಾಂತಿ ಮೂಡಿಪೆಯ ಮುಕುಂದ. ಪಾಂಡವರಿಗೆ
ಅವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ ಕೃಷ್ಣ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವುದು ನನ್ನಿಂದಾಗದು. ಯುದ್ಧ ಭಯವನ್ನು ತೋರುವೆಯಾ ಜನಾರ್ದನ? ಇದು ಕ್ಷತ್ರಿಯ ಧರ್ಮ. ಯುದ್ಧದ ಸಲುವಾಗಿ ಕ್ಷತ್ರಿಯನು ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಅದನ್ನೇ ಹೊಂದುವೆ. ಪಾಪಾಶಯ ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಒಂದೇ ಎರಡೇ ಮೂರೇ ಅಗಣ್ಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಅಹಂಕಾರದಿಂದ ಮೆರೆಯುವ ನಿನಗೆ ಶ್ರೇಷ್ಠ ಕೀರ್ತಿ ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮ ಕೃಷ್ಣ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಗೆ ಕಾಡಿಗಟ್ಟಿದರೂ ಸರಿಯೇ, ಕಾಡಿಗಟ್ಟಿರಬೇಕೆಂದು ಪಟ್ಟು ಹಿಡಿದ ಈ ಕೌರವನನ್ನು ಕಂಡು ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟನು ಕೃಷ್ಣ. ಛಲವನ್ನು ನೆಲವನ್ನು ಕೊಡೆ, ಛಲವನ್ನು ಬಿಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವರ ರಾಜವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವರ ರಾಜವ. ಛಲವನ್ನು ಬಿಡಲೆ ಕಡುಗಲಿ ದರ್ಪ, ಛಲವನ್ನು ಬಿಡದಲೆ ಕಡುಗಲಿ ದರ್ಪ. ತೊಡಲಿ ಬಡವ ಮಗದು, ಛಲವಾಗೈಸಿ ಬಡವ ಮಗದು. ಕೊಡುವುದಿಲ್ಲವೋ ರಾಜ್ಯವ, ಕಾಡೆಯ ಮಾತಿದು ನಿರಂತರದೊಳು ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡುನಂದನರು ಎನ್ನೊಡನೆ ಯುದ್ಧವ, ಆ ಪಾಂಡುನಂದನರು ಎನ್ನೊಡನೆ ಯುದ್ಧವ. ಮಾಡಿ ಧೈರ್ಯತ್ವದಿ, ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯ ಧೀರತ್ವದಿ. ಕೊಡುವುದಿಲ್ಲವೋ ರಾಜ್ಯವ, ಕಾಡೆಯ ಮಾತಿದು ನಿರಂತರದಳು ಕೊಡುವುದಿಲ್ಲವೋ ರಾಜ್ಯವ. ನಾ ಬಿಡುವುದಿಲ್ಲವೋ ರಾಜ್ಯವ, ನಾ ಕೊಡುವುದಿಲ್ಲವೋ ರಾಜ್ಯವ. ಪಾಂಡವರು ರಾಜ್ಯವನ್ನು ಬಯಸುವುದು ಆದರೆ ಅದು ದೊರಕುವುದು ರಣರಂಗದಲ್ಲಿಯೇ ಮಾತ್ರ. ಹೋಗಿ ಪಾಂಡವರಿಗೆ ಯುದ್ಧವನ್ನು ಮಾಡುವ ಸಲಕರಣೆಗಳನ್ನು ಸಿದ್ಧಪಡಿಸುವಂತೆ ಹೇಳಿಬಿಡು ಕೃಷ್ಣ. ದುರ್ಯೋಧನ ಕತಿಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೈರನೆ. ಕತಿಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೈರನೆ. ಅದೇಕಿಂತು ಒದರುವೆ, ಅದೇ ಮಾತ ಬದರುವೆ. ಅದೇಕಿಂತು ಒದರುವೆ, ಅದೇ ಮಾತ ತಿಳಿಸುವೆ. ಕುಣವರದಯ್ಯ ಕುಣಲು ಬಿಡವನೆ, ಕುಣಗಿ ಬಿಡವನೆದಯ್ಯ ಕೊಡುವನೆ, ಕೆಡುಕನೆ ಕೊಡುವನೆ. ನನ್ನ ದೈಸು ಯೋಧನನೆ ತೋರಿಗ ಜಾತಿಗಳು ಸೈರನೆ. ಕದನ ದೊಳ್ಳು ನಿನ್ನ ಮದವ ಮುರಗಿಪ ಚತುರರಿ ಹರ್ಮಳು ಕದನ ಮಳು ನಿನ್ನ ಸುರರಿ ಹರ್ಮರುಳೇ. ಕದನ ದೊಳ್ಳು ನಿನ್ನ ಮದವ ಮುರಿಯುವ ಚತುರರಿ ಹರ್ಮರುಳೇ. ಮಲ್ದ ಮತಿಯದೆ ಮುಲ್ದನರಿಯದೆ, ಮಲ್ದ ಮತಿಯದೆ ಮುಲ್ದನರಿಯದೆ. ದುಂದುಗವ ಪಡುವೆ ಸುಯೋಧನ, ದುಂದುಗವ ಪಡುವೆ. చేశారు నా సైవేయి నిన్న మోత, చేశారు నా సైవేయి నిన్న మోత. ಸೈರಿಸಬಲ್ಲವರ ಸುಯೋಧನ, ಸೈರಿಸಬಲ್ಲವರ. ಪರಮ ಪುರುಷನಲ್ಲಿ ಪಬಿರುದನು ಕಡಿಪನೆ ಕೊಡುಕನೆ ಕೊಡುವನೆ. ಪರಮ ಪುರುಷನಲ್ಲಿ ಪಬಿರುದನು ಕೊಡುವನೆ ಕಡುಕನೆ ಕೆಡವನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರನೆ. ಸೈರನೆ ಸೈರನೆ ಸೈರನೆ.
ಕಡೆಗೂ ನನ್ನ ಸಂದೇಶವನ್ನ ತಿರಸ್ಕರಿಸಿ ಬಿಟ್ಟೆಯಾ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಉಚಿತವೇ ಯದುಕುಲೋತ್ತಮ? ದುರ್ಯೋಧನ, ಈ ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಧರಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನು ಆವಾಗಲೇ ನಿರ್ಣಯಿಸಲಾಯಿತು. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಶಕುನಿಯವರು ನನಗಾಗಲೇ ಸಲಹೆ ನೀಡಿದ್ದಾರೆ. ಶಕುನಿ ಭಾವರವರ ಸಂದೇಶ ಅಂದ ಮೇಲೆ ಅದು ಬೃಹತ್ತಾಗಿಯೇ ಇರಬೇಕು. ಹೌದೌದು. ಶಕುನಿ, ಅದ್ಭುತವಾದ ರಾಯಭಾರಕ್ಕೆ ಅದು ಅದ್ಭುತವಾದ ಸತ್ಕಾರವೇ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತವಾಗಿಯೇ ಸ್ವೀಕರಿಸುವೆನು. ರನೆಗೆ ಸರಿ ಸಮಾನ ರನೆಗೆ ಧೀರನಿಗೆ ಶೂರನಿಗೆ ರನೆಗೆ ಸರಿ ಸಮಾನ ರನೆಗೆ ಧೀರನಿಗೆ ಶೂರನಿಗೆ ತ್ರಿಭುವನದೊಳಗೆ ನಾನೇ ಬಲಿಷ್ಠ ತ್ರಿಭುವನದೊಳಗೆ ನಾನೇ ಬಲಿಷ್ಠ ಸಾರುತ ವೈರಿಯ ಶಿರ ತೆರವೆ ಸಾರುತ ವೈರಿಯ ಶಿರ ತೆರವೆ ರನೆಗೆ ಸರಿ ಸಮಾನ ರನೆಗೆ ಧೀರನಿಗೆ ಶೂರನಿಗೆ ಮಂದಮತಿಗಳ ಒಂದೇ ಭವದಲ್ಲಿ ಒಂದು ಬೇಗನೆ ಜಯವನ್ನು ಪಡೆವೆ ಮಂದಮತಿಗಳ ಒಂದೇ ಭವದಲ್ಲಿ ಒಂದು ಬೇಗನೆ ಜಯವನ್ನು ಪಡೆವೆ ಕುರುಳರ ಶಿರಗಳ ಉರುಳಿಪೆ ಧರೆಗೆ ಕುರುಳರ ಶಿರಗಳ ಉರುಳಿಪೆ ಧರೆಗೆ ರನೆಗೆ ಸರಿ ಸಮಾನ ರನೆಗೆ ಧೀರನಿಗೆ ಶೂರನಿಗೆ ಧೀರನಿಗೆ ಆ ಶೂರನಿಗೆ ಧೀರನಿಗೆ ಆ ಶೂರನಿಗೆ ಕೃಷ್ಣ ಮಹಾದೇವನ ವರಪ್ರಸಾದದಿಂದ ವಿಜೃಂಭಿಸುತ್ತಿರುವ ನಾನು ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲದ್ವಿಗು ಎಂಬ ಧನುಸ್ಸನ್ನು ಪಡೆದು ಈ ಕಲಿಕರ್ಣ ಭಾರ್ಗವರಾಮನನ್ನೇ ಜಯಿಸಿದಂತ ಈ ನಮ್ಮ ಪಿತಾಮಹರು ಇನ್ನು ತನ್ನ ಬಿಲ್ಲಿನ ಸಿಂಚನದಿಂದಲೇ ತ್ರೈಲೋಕ್ಯ ಗುರು ದ್ರೋಣಾಚಾರ್ಯರು ಅತಿರಥ ಮಹಾರಥರಾದಿಯಾಗಿ ಬಲರಾಮನ ಸೇನೆ ಸಹಿತ 11 ಅಕ್ಷೋಣಿ ಸೈನ್ಯ ಇರುವಾಗ ಆ ನಿನ್ನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದೇ ಕೃಷ್ಣ? ನಮ್ಮನ್ನೇನು ನಿನ್ನ ಕೊಳಲು ನಾದಕ್ಕೆ ತಕ್ಕಂತೆ ಗುಣಿವ ಗೋಪಿಕಾಸ್ತ್ರೀಯರೆಂದುಕೊಂಡೆಯಾ? ನಿನ್ನ ಒಣ ಪ್ರತಿಷ್ಠೆಯ ಮಾತುಗಳನ್ನ ನಿಲ್ಲಿಸು, ಹೋಗು, ಸಮರವೇ ಸಿದ್ಧ ಎಂದು ತಿಳಿಸು ಆ ನನ್ನ ವೈರಿ ಪಾಂಡವರಿಗೆ. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳ? ನಿನ್ನನ್ನು, ಈ ನಿನ್ನ ಅಂಗಾಂಗಗಳನ್ನು, ಈ ನಿನ್ನ ದುಡುಕಿನ ಮಾತಿಗೆ ತಕ್ಕ ಉತ್ತರ ನೀಡುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸುವಿರಾ? ಇದು ನಿಮ್ಮಿಂದಾಗದು. ಹಾಗಾದರೆ ಈಗ ಬಂಧಿಸಿ ನನ್ನನ್ನು ನೋಡೋಣ. ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲವೋ ಮಾಯಾವಿ ಮಾಯಾವಿ.